ಮಗುನ ಕುತ್ತಿಗೆನ ಅವಳ ಕೂದಲಿಂದ ಬಿಗಿ ಮಾಡಿ ಅವಳನ್ನ ಸಾಯಿಸ್ತಾರೆ. ಕ್ಯಾಮ್ರಾದಲ್ಲಿ ಅವ್ರು ಮಾತಾಡ್ತಾ ಇರೋದೆಲ್ಲ ವಿಡಿಯೋ ವೈರಲ್ ಆಗುತ್ತಂತ ಗೊತ್ತಿದ್ರು ಮುಠಾಳತನದಿಂದ ಮಾಡಿದ್ದಾರಂತಾನೆ ಹೇಳ್ಬೋದು. ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆಗಿದೆ, ಆ ಪ್ರೆಸ್ ಮೀಟಲ್ಲಿ ನಾನು ಇದೀನಿ ಅನ್ನೋ ಪರಿಜ್ಞಾನ ಕೂಡ ಅವರಲ್ಲಿಲ್ಲ. ವೈರಲ್ ಆಗ್ತಾನೆ ಇತ್ತು. ಯಾಕೆ ಈ ಹೆಣ್ಮಗು ಸುದ್ದಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಸುಷ್ಮಿತಾ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದ ಒಂದು ಘಟನೆಯಿಂದ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಒಂದು ಮಗು ಸ್ಕೂಲ್ ರಜೆ ಇರೋ ಕಾರಣ ಮಗು ಅಂಗಳದಲ್ಲಿ ಆಟ ಆಡ್ತಾ ಇರುತ್ತೆ. ತಾಯಿ ಕರೆದು ಬಿಟ್ಟು ಹೇಳ್ತಾರೆ, ನೋಡಮ್ಮ ಅಂಗಡಿಗೆ ಹೋಗ್ಬಾ ಅಂತ. ಆ ಮಗು ಅಂಗಡಿಗೆ ಹೋಗ್ತಾ ಇರುತ್ತೆ. ಏನೋ ಒಂದು ಐಟಮ್ ತರಕ್ಕೆ ಮಗು ಅಂಗಡಿಗೆ ಹೋದಾಗ ಅಲ್ಲಿ ಇಬ್ರು ಕಾಮುಕರು ಕೂತಿರ್ತಾರೆ. ಆ ಮಗುನ ಕೆಟ್ಟ ದೃಷ್ಟಿಲಿ ನೋಡ್ತಾ ಇರ್ತಾರೆ. ಪಾಪ ಆ ಮಗುವಿಗೆ ಗೊತ್ತಾಗಲ್ಲ. ಆ ಮಗುವಿನ ಕರೆದು ಬಿಟ್ಟು ಬಾರಮ್ಮ ನಿಂಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ ಮಗುವನ್ನ ಕರ್ಕೊಂಡು ಹೋಗ್ಬಿಟ್ಟು ಅತ್ಯಾಚಾರ ಎಸಗ್ತಾರೆ. ಮಗು ಬಾಯಿಗೆ ಬಟ್ಟೆ ತುಂಬಿ ಮಗುದ ಉದ್ದ ಕೂದಲಿರುತ್ತೆ, ಆ ಉದ್ದ ಕೂದಲಿಂದ ಮಗುಗೆ ಹಿಂಸೆ ಕೊಟ್ಟು ಆ ಮಗುನ ಕುತ್ತಿಗೆನ ಅವಳ ಕೂದಲಿಂದ ಬಿಗಿ ಮಾಡಿ ಅವಳನ್ನ ಸಾಯಿಸ್ತಾರೆ. ನಾವು ಎಂಥ ಪ್ರಪಂಚದಲ್ಲಿದ್ದೇವೆ ಅಂತ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧೆವರೆಗೂ ಅತ್ಯಾಚಾರ. ಒಂದಲ್ಲ ಒಂದು ಪ್ರತಿನಿತ್ಯ ಒಂದಲ್ಲ ಒಂದು ರಾಜ್ಯದಲ್ಲಿ ಅತ್ಯಾಚಾರ ನಡೀತಾನೆ ಇದೆ. ಯಾವಾಗ ಬ್ರೇಕ್ ಬೀಳುತ್ತಂತೂ ಸದ್ಯ ಗೊತ್ತಾಗ್ತಾ ಇಲ್ಲ. ನಮ್ಮ ಸಮಾಜದಲ್ಲಿ ಈ ಥರ ಅತ್ಯಾಚಾರಗಳು ಆಗ್ತಾನೆ ಇದ್ದರೆ ಹೆಣ್ಮಕ್ಳಿಗೆ ಯಾರು ಸೇಫ್ಟಿ ಕೊಡ್ತಾರೆ? ಈ ಥರ ಆದರೆ ಆ ಮಗುಗೆ ಆ ಥರ ಆಗಿರೋದಕ್ಕೆ ಪ್ರೆಸ್ ಮೀಟ್ ಕರೀತಾರೆ. ಪ್ರೆಸ್ ಮೀಟಲ್ಲಿ 3 ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿಗಳು ಬರ್ತಾರೆ. ಅವ್ರು ಬಂದು ಮಾಡಿರೋ ರೀತಿ ನೋಡಿದ್ರೆ ಎಲ್ಲರೂ ಅವರಿಗೆ ಚೀತು ಅಂತ ಉಗಿತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. 3 ಜನ IPS ಅಧಿಕಾರಿಗಳು ಪ್ರೆಸ್ ಮೀಟಿಗೆ ಬಂದಾಗ ಅವ್ರ ಮುಂದೆ ಕ್ಯಾಮ್ರಾ ಇರುತ್ತೆ, ಮಾಧ್ಯಮದವ್ರು ಇರ್ತಾರೆ. ಕ್ಯಾಮ್ರಾದಲ್ಲಿ ಅವ್ರು ಮಾತಾಡ್ತಾ ಇರೋದೆಲ್ಲ ವಿಡಿಯೋ ವೈರಲ್ ಆಗುತ್ತಂತ ಗೊತ್ತಿದ್ರು ಮುಠಾಳತನದಿಂದ ಮಾಡಿದ್ದಾರಂತಾನೆ ಹೇಳ್ಬೋದು. ಇಬ್ರು ಫೋನ್ ನೋಡ್ತಾ ಇದ್ದಾರೆ. IPS ಅಧಿಕಾರಿ ರಮ್ಯಾ ಭಾರತಿ ಅನ್ನೋರು ನೈಲ್ ಪಾಲಿಶ್ ನೋಡ್ತಾ ಕೈ ಉಗುರು ಕಚ್ಚುತ್ತಾ ಕೇಕೆ ಹಾಕ್ತಾ ಇದ್ದಾರೆ. ಯಾವುದೋ ಸಮಾರಂಭದಲ್ಲಿ ಕುತ್ಕೊಂಡು ಕೇಕೆ ಹಾಕ್ತಾ ಇರೋ ಥರ. ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆಗಿದೆ, ಆ ಪ್ರೆಸ್ ಮೀಟಲ್ಲಿ ನಾನು ಇದೀನಿ ಅನ್ನೋ ಪರಿಜ್ಞಾನ ಕೂಡ ಅವರಲ್ಲಿಲ್ಲ ಅಂತಾನೆ ಹೇಳ್ಬೋದು. ಉನ್ನತ ಹುದ್ದೆಯಲ್ಲಿರೋ ಅಧಿಕಾರಿ ಈ ಥರ ನಡ್ಕೊಂಡ್ರೆ ಇನ್ನು ನ್ಯಾಯ ಕೊಡೋರು ಯಾರು ಬಡವರಿಗೆ? ನಾನು ಒಳ್ಳೆ ಅಧಿಕಾರಿ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಥರ ಉನ್ನತ ಅಧಿಕಾರದಲ್ಲಿ ಇಟ್ಕೊಂಡು ಒಬ್ಬರು ಕಷ್ಟ ಅಂತ ಬಂದು ಹೇಳಿದಾಗ ಅವರಿಗೆ ಸ್ಪಂದನೆ ಮಾಡಬೇಕು ಹೊರತು ಈ ಥರ ಹೀಳೈಸ್ಕೊಂಡು ಬೇಕಾಬಿಟ್ಟಿ ಮಾಡೋದು ಸರಿನಾ? ನಮ್ಮ ದೇಶ ಯಾವ ಮಟ್ಟದಲ್ಲಿದೆ? ನಮ್ಮ ದೇಶ ಅಭಿವೃದ್ಧಿ ಹೊಂದಿಲ್ಲ ಅಂದರೆ ಇಂತಹದ್ದು ಕಾರಣದಿಂದಲೇ ನಮ್ಮ ದೇಶ ಅಭಿವೃದ್ಧಿ ಹೊಂದಿಲ್ಲ ಅಂತ ಹೇಳ್ಬೋದು. ಬೇರೆ ಕಂಟ್ರಿಗಳೆಲ್ಲ ಹೆಣ್ಮಕ್ಳಿಗೆ ಎಷ್ಟು ಸೇಫ್ ಇದೆ ಅಂತ ಅಂದರೆ ಹೆಣ್ಣು ಮಕ್ಕಳನ್ನ ಒಂದು ಸಲ ಕಣ್ಣಿಂದ ನೋಡೋಕ್ಕೂ ಭಯ ಪಡ್ತಾರೆ. ಯಾಕಂತ ಅಂದರೆ ಅಲ್ಲಿ ರೇಪಿಸ್ಟ್ಗಳ ಸಂಖ್ಯೆ ಕಮ್ಮಿ ಇದೆ. ಯಾರು ಒಬ್ಬರು ರೇಪ್ ಮಾಡಿದ್ರು ಅಂತ ಗೊತ್ತಾದರೆ ಅವ್ರನ್ನ ಅಲ್ಲೇ ಶೂಟ್ ಮಾಡಿ ಎಸಗ್ತಾರೆ. ಆದರೆ ನಮ್ಮ ದೇಶದಲ್ಲಿ ಆ ಥರ ಇಲ್ಲ. ಯಾಕಂದರೆ ಅವ್ರಿಗೆ ಭಯನೇ ಇಲ್ಲ. ಯಾಕಂದರೆ ಈ ಥರ ಅಧಿಕಾರಿಗಳು ಇದ್ರೆ ಏನಾಗುತ್ತೆ? ಮತ್ತೆ ಒಂದು ವೇಳೆ ಪೊಲಿಟಿಕ್ಸ್ ಮಕ್ಕಳಿಗೆ ಅಥವಾ ಬೇರೆ ಯಾರು ಶ್ರೀಮಂತ ಮಕ್ಕಳಿಗೆ ಈ ಥರ ಆಗಿದ್ರೆ ಈ ಅಧಿಕಾರಿಗಳು ಹೀಗೆ ಮಾಡ್ತಾ ಇದ್ರ? ಅವ್ರು ಹೀಗೆ ಮಾಡ್ತಾ ಇರಲಿಲ್ಲ. ಯಾಕೆ ಹೇಳಿ? ಅವ್ರ ಅಧಿಕಾರಿಗಳ ಮಕ್ಕಳು ಅಲ್ವಾ, ಯಾರೋ ಬಡವ್ರ ಮಕ್ಕಳಿಗೆ ಹೀಗಾಗಿರೋದು. ಅದಕ್ಕೆ ಒಂದು ಮಾತು ರಮ್ಯಾ ಭಾರತಿ ಅವರೇ, ಒಂದು ವೇಳೆ ಆ ಮಗುವಿಗೆ ಆಗಿರೋ ಪರಿಸ್ಥಿತಿ ನಿಮ್ಮ ಮಗುಗೆ ಅಥವಾ ನಿಮ್ಮ ರಿಲೇಟಿವ್ ಮಗುವಿಗೆ ಅಥವಾ ನಿಮ್ಮ ಸಂಬಂಧಿಕರಿಗೆ ಯಾರಿಗಾದ್ರೂ ಆಗಿದ್ರೆ ನೀವು ಇದೇ ಥರ ಪ್ರೆಸ್ ಮೀಟಲ್ಲಿ ಕೇಕೆ ಹೊಡಿತಿದ್ರಾ? ನಮ್ಮ ಸಮಾಜ ಯಾವ ಮಟ್ಟಿಗೆ ಹೋಗಿದೆ ಅಂದರೆ ಹೆಣ್ಮಕ್ಳಿಗೆ ರಕ್ಷಣೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ಹೋಗಿದೆ. ಮೊನ್ನೆ ಮೋದಿ ಅವರು ಇಟಲಿಗೆ ಹೋಗು ಪ್ರಧಾನಿಯವರಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಸೀರೆ ಕೊಟ್ಟರು ಅಂತ ಎಲ್ಲ ಕಡೆ ವೈರಲ್ ಆಗಿತ್ತು. ಎಲ್ಲ ಕಡೆ ಆ ಸುದ್ದಿ ವೈರಲ್ ಆಗ್ತಾನೆ ಇತ್ತು. ಯಾಕೆ ಈ ಹೆಣ್ಮಗು ಸುದ್ದಿ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಒಂದು ಹೆಣ್ಣು ಮಗುವಿಗೆ ಈ ಥರ ಅತ್ಯಾಚಾರ ಆಗಿದೆ, ಅದು 10 ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ಯಾಕೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ಅಧಿಕಾರಿ ಮೇಲೆ ಯಾಕೆ ಯಾರು ಕ್ರಮ ತಗೊತಾ ಇಲ್ಲ? ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಆ ಮಗುಗೆ ಅನ್ಯಾಯವಾಗಿದೆ, ಆ ಮಗುಗೆ ನ್ಯಾಯ ಸಿಗಬೇಕು ಅಂತ ಕೆಲವರು ವಿಡಿಯೋ ಮಾಡಿದ್ದಾರೆ, ಕೆಲವೊಂದು ಪೋಸ್ಟರ್ಗಳೆಲ್ಲ ಮಾಡಿ ಹಾಕ್ತಾ ಇದ್ದಾರೆ. ಯಾಕೆ ಬೇರೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ? ಯಾಕಂದ್ರೆ ಪೊಲಿಟಿಕ್ಸ್ ಮಕ್ಕಳು ಅವ್ರು ಅಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೀರಾ ನೀವು. ಇದಾಗಿತ್ತು ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.